ನಾನು ಅದನ್ನ ಹೋಗ್ಬಿಟ್ಟು ಬಡವ ಅಂತ ಹೇಳಕ್ಕೆ ಶ್ರೀಮಂತರು ಬನ್ನಿ ಈಗ ಗಿಲ್ಲಿ ಅವರು ಬಡವರ ಶ್ರೀಮಂತರ ಜನರು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರೆ ನಿಮ್ಗೆ ಈ ಮಾತು ಕೇಳಿದಾಗ ಏನ್ ಅನಿಸ್ತು, ಏನ್ ಹೇಳಕ್ ಇಷ್ಟಪಡ್ತೀವಿ? ಶ್ರೀಮಂತ ಎಷ್ಟೊಂದ್ ಜನರು ಪ್ರೀತಿ ಈಗ ಇವತ್ತು ಇಲ್ಲಿ ಊರಿಂದ ಒಂದ್ ಕನಸು ಶುರು ಆಗುತ್ತೆ. ತುಂಬಾ ಸರಿ ಕೇಳಿರ್ತೀವಿ, ನಾನು ಮೆಜೆಸ್ಟಿಕ್ ಬಂದೆ, ಬೆಂಗಳೂರಿಗೆ ಬಂದೆ, ಆರಂಭದಲ್ಲಿ ಹಿಂಗಿತ್ತು, ಇವತ್ತು ಹಿಂಗ ಆಗ್ತೀನಿ ಅಂತ ಇರ್ಲಿಲ್ಲ ಅಂತ ಸಾಕಷ್ಟು ಕಥೆಗಳನ್ನ ಕೇಳಿರ್ತೀವಿ. ನಿಮ್ಮ ಕಥೆನೆ ಕೂಡ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗ್ತವೆ. ಇಲ್ಲಿಂದ ಶುರುವಾದ ಜರ್ನಿನ ಒಂದ್ಸರಿ ಇವತ್ತು ಊರಿಗೆ ಬಂದಾಗ ನೆನಪಾಡ್ಕೊಳ್ಳೋದಾದ್ರೆ ಇದೇ ರೋಡಲ್ಲಿ ನಮ್ಮ ಮನೆಯಿಂದ ಇದೇ ರೋಡಲ್ಲಿ ಬರ್ತೀನಿ ಬರ್ಬೇಕಲ್ಲ ನಾನು. ಅವಾಗ ಹೆಂಗಿರ್ತದ ನೋಡಿದಾಗ, ಬಸ್ ಸ್ಟಾಪ್ ನೋಡಿದಾಗ, ನನ್ ಕಾಲೇಜ್ಗೆ ಹೋಗೋ ರೋಡು, ಈಗ ನಾನು ಬಂದಲ್ಲ ಇದೆಲ್ಲ ನಮ್ ಕಾಲೇಜ್ ಓಡಾಡಿರೋ ಆ ಟೈಮಲ್ಲಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕಾರಣ. ಸಾಕು ಬನ್ನಿ ಸರ್, ಕೆಲಸ ಶಿವಣ್ಣ ಜಗ್ಗೇಶ್ ಅವರ ಮಾತು ಇವತ್ತು ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ, ಸಿಕ್ಕಿದೆ ಅನ್ಸುತ್ತೆ. ಜಗ್ಗೇಶ್ ಅವರು ಹೇಳಿದ್ರು ಇಲ್ಲಿ ಇನ್ನೊಂದು ಕೆಲವೇ ತಿಂಗಳಲ್ಲಿ ಹಿಡ್ಕೊಂಡು ಓಡಾಡಂಗ್ ಇಟ್ಕೊತಾನೆ, ಬೌನ್ಸರ್ ಇಟ್ಕೊತಾನೆ. ಇವತ್ತು ಇಡೀ ಜನಸ್ತೋಮ ನಿಮ್ಗೆ ಅಭಿಮಾನಿ ನೋಡಿದ್ರೆ ಏನ್ ಅನ್ಸುತ್ತೆ? ಸರ್, ಈಗ ಫಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ ಗಿಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಬಿಗ್ ಬಾಸ್ ವಿನ್ ಆದ್ಮೇಲೆ? ಸತ್ಯ ನನ್ನ ಮೈಂಡ್ ಏನಿಲ್ಲ ಕಾರಣ ತಲೆಯಲ್ಲಿ ಈಗ ಇಡೀ ಅದೇ ರಸ್ತೆಯಲ್ಲಿ ಓಡಾಡ್ತಿದ್ರಿ, ತುಂಬಾ ನಿಮ್ಗೆ ಮನಸ್ಸಿಗೆ ತಾಕಿದಂತ ವಿಚಾರ ಏನಾಗಿತ್ತು ಇಲ್ಲಿ ಬರುವಾಗ ಅಂತ ಊರು ತಲುಪೋ ಅಂತಕ್ಕೆ? ಜನ ಕನ್ನಡ ಜನತೆ ಸಂಭ್ರಮ ಮಾಡ್ಕೊಂಡ್ರೆ ಎಂತ ಭಾಗ್ಯ. ಸರ್, ಇನ್ನೊಂದು ತುಂಬಾ ಜನರು ಮಾತಾಡ್ಬೇಕು. ಅವತ್ತು ಅಂಬರೀಷ್ ಅಣ್ಣ ಬಂದಾಗ ಈ ರೀತಿ ಜನ ಪ್ರೀತಿ ತೋರಿಸ್ತಾ ಇದ್ರು, ಆ ಪ್ರೀತಿ ಗಿಲ್ಲಿ ಅವರಿಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಿದೆ ಅನ್ನೋಂತ ಮಾತು ಕೇಳಿದಾಗ ಏನ್ ಅನ್ಸುತ್ತೆ? ಅಂಬರೀಷ್ ಅನ್ನೋರು ಸರ್, ಇನ್ನೊಂದು ಅಪ್ಪ ಅಮ್ಮ ಏನ್ ಹೇಳಿದ್ರು, ಫೈನಲಿ ಏನ್ ಹೇಳ್ತಾರೆ? ಏನಿಲ್ಲ, ಒಳ್ಳೆದಾಗಲಿಕ್ಕೇನಪ್ಪ. ಎಸ್ ಸರ್, ಆಲ್ ದ ಬೆಸ್ಟ್ ಗಿಲ್ಲಿ ಅವರು.